ಹಾಗೆ ನೋಡಿ ಇಲ್ಲಿ ಇವಾಗ ಕರೆಂಟ್ ದಯಮಾಡಿ ಹೇಳ್ತೀನಿ, ತುಂಬಾ ಜನ ಕರೆಂಟ್ ನಂಬೇಡಿ. ಕರೆಂಟು ಬಹಳ ಇತ್ತೀಚೆಗೆ ಬೇಸಿಗೆಯಲ್ಲಂತೂ ತುಂಬಾ ಮೋಸ ಮಾಡ್ತಾ ಇದೆ ಕರೆಂಟು. ಆಮೇಲೆ ಆ ಕೆಲಸ ಬರೋರು ಅಷ್ಟೇ, ನಿಮ್ಮಲ್ಲಿ 4 ಮೋಟರ್ ಇದೆ ಅಂದ್ರೆ ಒಂದು ಮೋಟರ್ ಮಾತ್ರ ಬಂದು ಮುಟ್ಟು ನೋಡ್ಬಿಟ್ಟು 1,000 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ. 4ನ ಒಂದೇ ದಿನ ಮಾಡಿದ್ರೆ ಅವ್ನು ಕೊಡೋದು 1,000 ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಅಂದ್ರೆ ಬರೀ ಮೋಸದ ಯಾವ ತರ ನಡೀತಾ ಇದೆ ಅಂದ್ರೆ ಅದು ಮುಂದೆ ಏನಾಗ್ತದೋ ಗೊತ್ತಿಲ್ಲ. ನಾನು ಕೆಲವ್ರಿಗೆ ಹೇಳ್ತೀನಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲ ಯಾಕಪ್ಪ ಆಗ್ತಾ ಇದೆ ಅಂದ್ರೆ ಇಂಥವ್ರಿಗಾಗೆ ಆಗ್ತಾ ಇರೋದು, ಇಂಥವ್ರಿಗಾಗೆ ಆಗೋದು. ಆಸ್ಪತ್ರೆಗಳೆಲ್ಲ ಮಾಡಬಾರದ ರೀತಿಯಲ್ಲಿ ಸಂಪಾದನೆ ಮಾಡಕ್ ಹೋದ್ರೆ ಅದು ಆಗಬಾರದ ರೀತಿ ಖರ್ಚು ಆಗ್ತದೆ. ಅದು ಅವ್ರ ಹಣೆ ಬರ ಅವ್ರು ಹೋಗ್ಲಿ. ಆದ್ರೆ ಸ್ವಲ್ಪ ಮಾನವೀಯತೆ ಬೇಕು. ಅದರಲ್ಲೂ ಈ ಕರೆಂಟ್ ಕೆಲಸ ಮಾಡೋರಿಗೆಲ್ಲ ಏನಂತ ಹೇಳಿದ್ರೆ, ಒಂದು 4 ಮೋಟರ್ ನಿಮ್ಮ ಹತ್ರ ರಿಪೇರಿ ಏನೋ ಆಗಿದೆ, ವ್ಯತ್ಯಾಸ ಆಗಿದೆ ಅಂದ್ರೆ ಒಂದು ನೋಡಕ್ ಒಂದಿನ, ಇನ್ನೊಂದಕ್ಕೆ ಏನೋ ಏನಿಲ್ಲ ಅನ್ನೋದು, ಆಮೇಲೆ ಇನ್ನೊಂದ್ ದಿನಕ್ಕೆ ಕರೆಂಟ್ ಇಲ್ಲ ಅಂತ ಹೇಳೋದು, ಇಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳೋದು, ಆಮೇಲೆ ಇನ್ನೊಂದ್ ದಿನ ಬಂದಾಗ ಪುನಃ 1,000. ಈ ರೀತಿ ಎಲ್ಲ ಸಂಪಾದನೆ ಮಾಡಿದ್ರೆ ಏನಾಗ್ತದೆ? ಅದು ಉಳಿಯೋದಿಲ್ಲ. ಅದು ಅದು ನಿಮ್ಮ ಹಣೆ ಬರ, ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ಇವೆಲ್ಲ ಉಳಿಯೋದಿಲ್ಲ. ಈ ತರದೆಲ್ಲ ಮೋಸ ಮಾಡ್ಕೊಂಡು ರೈತರ ಶಾಪ ಇಟ್ಕೊಂಡ್ರೆ ನೀವು KEB ಅವರು ಉದಾರ ಆಗಲ್ಲ, KEB ಕೆಲಸ ಮಾಡೋ ಇದು ಉದಾರ ಆಗಲ್ಲ. ಆಮೇಲೆ ಮಿಷಿನ್ ಫಾಲ್ಟ್ ಆಗಂತ ಹೇಳಿದ್ರೆ ತಗೊಂಡ್ ಹೋಗ್ತೀರಾ, ವೈರ್ ಸುತ್ತೀರಾ, 25-30 ಸಾವಿರ ಇಸ್ಕೊಳ್ತೀರಾ, ಪುನಃ ಬಂದು ಫಿಟ್ ಮಾಡ್ಬಿಟ್ಟು ಹೋಗ್ತೀರಾ, ಪುನಃ 2 ದಿನದಲ್ಲಿ ಕೆಟ್ಟ ಹೋಗ್ತದೆ. ಕೇಳಿದ್ರೆ ಇನ್ನೊಬ್ಬನ ಹತ್ರ ತಗೊಂಡು ಹೋದ್ರೆ ಅವ್ನು ಮಾಡಿ ಸರಿ ಇಲ್ಲ ಅಂತಾನೆ, ಇವ್ನು ಮಾಡಿ ಸರಿ ಇಲ್ಲ ಅಂತಾನೆ, ಅಥವಾ ನಿನ್ನನ್ನೇ ಕೇಳಿದಾಗ ಅವನೇನಂತಾನೆ, ಇಲ್ಲ ಪುನಃ ಮಿಷಿನ್ ಏನೋ ವೋಲ್ಟೇಜ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳ್ತೀರಿ. ಈ ರೀತಿ ಜನರನ್ನ ಶೋಷಣೆ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲಾರ್ಗು ತೋಟ ಮಾಡೋರ್ಗೆ ಎಲ್ಲರಿಗೂ ಇದು ಅನುಭವ ಆಗಿರ್ತದೆ. ಇವ್ರು ಕೊಡೋ ದುಡ್ಡನ್ನೆಲ್ಲ ಲೆಕ್ಕ ಹಾಕಿದ್ ನೋಡ್ರೆ ದಯಮಾಡಿ ಎಲ್ಲರೂ ಒಂದೊಂದು ಸೋಲಾರ್ ಬಂದ್ಬಿಡೋದು ಒಳ್ಳೇದು. ನೋಡಿ, ಇದು ಸೋಲಾರ್ ಪ್ಲಾಂಟ್ಗೆ ಸೋಲಾರ್ ಮೋಟ್ರಿ ಇಲ್ಲಿ ಹಾಕಕ್ಕೆ ಒಂದೆಲ್ಲ ಸ್ಟೆಪ್ ಮಾಡಿದ್ದಾರೆ, ಈ ತರ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ಇವಾಗ ಈ ತೋಟದಲ್ಲಿ 2 ಸೋಲಾರ್ ಪಂಪ್ನ ಫಿಟ್ ಮಾಡಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಅದಕ್ಕೆಲ್ಲ ಇದೆಲ್ಲ ಫೌಂಡೇಶನ್ ಹಾಕಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಏನೇನೋ ಸಬ್ಸಿಡಿಗಳಿದೆ, ಆ ಸಬ್ಸಿಡಿಗಳನ್ನೆಲ್ಲ ದಯಮಾಡಿ ನೀವು ಏನಾದ್ರು ಮಾಡಿ ಉಪಯೋಗಿಸ್ಕೊಂಡು ಮಾಡಿ. ಕರೆಂಟ್ ಅಂತೂ ನಂಬಕ್ ಹೋಗ್ಬೇಡಿ, ಕ್ವಾಲಿಟಿ ಕರೆಂಟ್ ಸಿಕ್ಕೋದಿಲ್ಲ. ದಿನದಿಂದ ದಿನಕ್ಕೆ ಹೋದಾಗೆ ಕರೆಂಟ್ಗೆ ರೇಟ್ ಜಾಸ್ತಿನೂ ಆಗ್ತಾ ಇದೆ. ಆಮೇಲೆ ಒಂದಿನ ನಮ್ಮ ರೈತರ ಕರೆಂಟ್ಗೂ ಮೀಟರ್ ಬಂದ್ಬಿಡ್ತದೆ. ಅದೇನು ಜಾಸ್ತಿ ದಿನದಲ್ಲಿ ಏನಿರಲ್ಲ, ಅದು ಬರ್ತದೆ. ಹಾಗೇನೆ ನಾವು ಹೇಳ್ತೀವಿ, ಕೇಂದ್ರ ಸರ್ಕಾರ ಎಲ್ಲಾ ಸರ್ಕಾರ ಸ್ವಾಮ್ಯಗಳನ್ನೆಲ್ಲ ಮಾರ್ತಾ ಇದೆ ಅಂತ. ರಾಜ್ಯ ಸರ್ಕಾರನೂ ಸರ್ಕಾರಿ ಸ್ವಾಮ್ಯಗಳನ್ನ ಮಾರ್ತಾ ಇದೆ, ಸ್ಕೂಲ್ಗಳನ್ನ ಮಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದೇ ಹೇಳ್ತಾರೆ. ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾರೆ, ಎಲ್ಲಾ ಕೋಳಿಗಳು ಒಂದೇ, ಎಲ್ಲಾ ಕೋಳಿಗಳು ಒಂದೇ, ಹುಂಜ ಮಾತ್ರ ಬೇರೆ ಅಂತ. ಅಂದ್ರೆ ಅವ್ರ ಪಕ್ಷದ ಚಿಹ್ನೆ ಬೇರೆ ಅಷ್ಟೇ, ಅವ್ರು ಮಾಡೋ ಕೆಲಸ ಎಲ್ಲ ಒಂದೇ, ಅವ್ರು ಯಾವತ್ತೂ ಒಂದೇನೆ. ನೋಡಿ, ಕೇಂದ್ರ ಸರ್ಕಾರದವರು ಎಲ್ಲಾ ಸರ್ಕಾರಿ ಸ್ವಾಮ್ಯಗಳನ್ನೆಲ್ಲ ಮಾರಾಟ ಮಾಡಾಗೋಯ್ತು. ಈಗ ರಾಜ್ಯ ಸರ್ಕಾರದವರು ಹೊರಟಿದ್ದಾರೆ, ಸ್ಕೂಲ್ಗಳನ್ನ ಮಾರ್ತಾ ಇದ್ದಾರೆ, ಹಾಸ್ಪಿಟ್ಲ್ಗಳನ್ನ ಮಾರ್ತಾ ಇದ್ದಾರೆ. ನೋಡಿ, ಮಂಗಳೂರು ಕಡೆ ಮೊನ್ನೆ ಒಂದು 7-8 ಹಾಸ್ಪಿಟ್ಲ್ಗಳನ್ನೆಲ್ಲ ಖಾಸಗಿ ಹಾಸ್ಪಿಟ್ಲ್ ಅವರಿಗೆ ದತ್ತು ಕೊಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಮುಂದೆ ಏನಾಗ್ಬೋದು ತಿಳ್ಕೊಳ್ಳಿ. ಎಲ್ಲರೂ ಒಂದೇ. ಇವರು ಪತ್ರಕರ್ತರು ಮತ್ತೆ ಸಮಾಜ ಸೇವಕರು, ರೈತ ಸಂಘದವರು ಯಾವಾಗ್ಲೂ ವಿರೋಧ ಪಕ್ಷದಲ್ಲೇ ಕೂರ್ಬೇಕು. ಅವರು ವಿರೋಧ ಪಕ್ಷದಲ್ಲಿ ಕೂತು ಪ್ರಶ್ನೆ ಮಾಡ್ತಾ ಇದ್ರೆ ಇವರು ಭೂಮಿಯನ್ನ, ಜನರನ್ನ ಅರ್ದು ಕುಡಿದು ನುಂಗಿ ನಾಶ ಮಾಡಕ್ ಬಿಡ್ತಾರೆ. ಅದರಿಂದ ನೀವು ಎಚ್ಚರ ವಹಿಸದೇ ಇದ್ರೆ, ಈಗ ನೋಡಿ ಎನ್ವೈರ್ಮೆಂಟ್ ಇಷ್ಟೆಲ್ಲ ಹಾಳಾಗ್ತಾ ಇದೆ. ಯಾರಾದ್ರೂ ಒಬ್ರು ಪರಿಸರ ಪ್ರೇಮಿಗಳಾಗ್ಲಿ, ಸರ್ಕಾರಿ ಅಧಿಕಾರಿಗಳಾಗ್ಲಿ, ಅಥವಾ NGOs ಗಳಾಗ್ಲಿ ಯಾರಾದ್ರು ಉಸಿರು ಬಿಡ್ತಾ ಇದಾರಾ? ಯಾರು ಉಸಿರು ಬಿಡಲ್ಲ. ಉಸಿರು ಬಿಟ್ರೆ ಅವ್ರಿಗೆ ಬರೋ ಗ್ರಾಂಟ್ ಬರಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಅವ್ರು ಉಸಿರು ಬಿಡಲ್ಲ. ಅದರಿಂದ ನೀವುಗಳು ಎಚ್ಚರ ವಹಿಸಿ ನಿಮ್ ಕೆಲಸಗಳನ್ನ ನೋಡ್ಕೊಳ್ಳಿ. ನೋಡಿ, ಈ ವಾತಾವರಣ ನೋಡಿ ಎಷ್ಟು ತಂಪಾಗಿದೆ. ನೋಡಿ, ಇದು ಈ ಗೇಟಿಗೆ ರೋಡು ಮೊದಲು ನಿಮ್ಗೆ ನೋಡಿರ್ಬೋದು ನೀವು, ಅವೆಲ್ಲ ಕ್ರೋಟನ್ ಹಾಕಿದ್ದು. ಆಮೇಲೆ ಇದೆಲ್ಲ ಗ್ಲೀಸಿಡಿಯಾ. ನೋಡಿ, ಇಲ್ಲೆಲ್ಲ ತೆಂಗಿನ ಗಿಡಗಳು ಬಹಳ ಚೆನ್ನಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಮೇ ತಿಂಗಳಲ್ಲಿ ಇದನ್ನೆಲ್ಲ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಅವಾಗ್ಲೂ ಒಂದ್ಸಲ ನಿಮ್ಗೆ ಇದನ್ನ ತೋರಿಸ್ತೀವಿ. ಬಹಳ ಅದ್ಭುತವಾಗಿ ಬರ್ತಾ ಇದೆ. ಈ ನೇರಳೆ ಗಿಡ ನೋಡಿ, ನೇರಳೆ ಗಿಡನು ಬಹಳ ಚೆನ್ನಾಗಿ ಬರ್ತಾ ಇದೆ. ನೋಡಿ, ತೆಂಗಿನ ಗಿಡ ನೆಡುವಾಗ ಬರೀ 2 ಎಲೆ ಇದ್ದಿದ್ದು ತೆಂಗಿನ ಗಿಡ. ನೋಡಿ, ಎಲ್ಲರೂ ಹೇಳ್ತಾರೆ 2 ಎಲೆ ಗಿಡ ನೆಟ್ರೆ ಏನಾಗ್ಬಿಡೋದಾಗ್ಬಿಡಲ್ವಾ, ಇದಾಗ್ಬಿಡೋದು. ನೋಡಿ, 2 ಎಲೆ ಗಿಡ ನೋಡಿ ಹೆಂಗಿದೆ ನೋಡಿ. ಈಗ ನೋಡಿ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ನೋಡಿ. ಗ್ಲಿಸಿಡ್ ಮಧ್ಯದಲ್ಲಿ ಗಿಡಗಳೆಲ್ಲ ಬಹಳ ಚೆನ್ನಾಗಿ ಬರ್ತದೆ. ಅದರಿಂದ ಪ್ರಕೃತಿಗೆ ಆ ಶಕ್ತಿ ಇದೆ. ನಾವ್ ಅದನ್ನೆಲ್ಲ ಬಳಸ್ಕೊಂಡು ನಾವೆಲ್ಲ ಪ್ರಯತ್ನ ಪಡ್ಬೇಕನ್ನ ಯಾರು ಕೂಡ ನಿಮ್ಮ ಉದ್ಧಾರಕ್ಕೆ ಬರೋದಿಲ್ಲ. ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಬೇಕು, ನಿಮ್ಮ ಭೂಮಿಯನ್ನ ನೀವು ಉಳಿಸ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಮಾಡಿ ಮಾತಾಡ್ತೀನಿ. ನಮಸ್ಕಾರ.